ಕ್ಷಣದಿಂದ ನೀನ್ ನನ್ನ ಮಗಳ ತಾಳಿ ಕಟ್ಟೋ ಗಂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಹುಡುಗಿ ಜೊತೆ ಊರೆಲ್ಲ ಸುತ್ತಾಡಿ ಅವಳನ್ನ ನಿನ್ನ ರೂಮ್ ಕರ್ಕೊಂಡು ಬಂದು ಅವಳ ನೀನ್ ದೇವಸ್ಥಾನಕ್ಕೆ ಬಂದು ಏನು ನಡೆದಿಲ್ಲ ಅನ್ನೋ ಹಾಗೆ ಸಾಕ್ಷಾತ್ ಭಗವಂತನ ಮೇಲೆ ಪ್ರಮಾಣ ಮಾಡಿ ನನ್ ಮಗಳನ್ನ ಮದ್ವೆ ಮಾಡ್ಕೋತೀನಿ ಅಂತ ಮುಖವಾಡ ಹಾಕೊಂಡು ನಟಿಸ್ತಿದ್ಯಲ್ಲ, ನೀನು ಒಬ್ಬ ಗಂಡ್ಸ? ಮನುಷ್ಯನೇನೋ ನೀನು? ನೀನ್ ತುಂಬಾ ಬುದ್ಧಿವಂತ, ತುಂಬಾ ಸಭ್ಯ ಅಂತ ಅನ್ಕೊಂಡು ನನ್ನ ಮಗಳೇ ಎಲ್ಲೋ ನಿನ್ನ ಅಪಾರ್ಥ ಮಾಡ್ಕೊಂಡಿದ್ದಾಳೆ ಅಂತ ನಾನ್ ನಿನ್ ಜೊತೆ ಕೂತು ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಆದ್ರೆ ನಿನ್ನ ನಿಜ ಸ್ವರೂಪ ನೋಡಿದ್ಮೇಲೆ ನಿನ್ನ ಕಂಡ್ರೇನೆ ಅಸಹ್ಯ ಆಗ್ತಿದೆ. ನನ್ನ ಮಗಳು ಹೇಳೋದಲ್ಲ, ನಾನು ಹೇಳ್ತಾ ಇದ್ದೀನಿ, ನನ್ನ ಮಗಳನ್ನ ಮರ್ತು ಬಿಡು. ನೀನು ಈ ಜನ್ಮದಲ್ಲಿ ನನ್ನ ಮಗಳ ಮುಖನ ನೋಡಕೂಡ್ದು. ನೋಡಮ್ಮ, ಈ ಅಸ್ಮಿತಾ ಇಲ್ಲಿಯವರ ನಾಟಕ ಎಲ್ಲ ಮಾಡಿ ನಮ್ಮ ಹುಡುಗನ ಕೆಟ್ಟವನನ್ನಾಗಿ ಮಾಡ್ತಿದ್ದಾಳಮ್ಮ. ನನ್ನ ಮಗ ಆ ಥರದವನಲ್ಲಮ್ಮ. ಸಾಕು ಅಣ್ಣ. ಇಲ್ಲಿ ಒಳಗಡೆ ಏನ್ ನಡೀತಿದೆ ಅಂತ ಗೊತ್ತಿದ್ದಿದ್ರಿಂದನೇ ನಮ್ಮನ್ನ ಬಾಗ್ಲಲ್ಲಿ ನಿಲ್ಸಿ ಒಳಗಡೆ ಬರ್ದಿರೋ ಹಾಗೆ ನಮ್ಮನ್ನ ತಡೆಯೋದಕ್ಕೆ ಪ್ರಯತ್ನ ಪಡೋದಕ್ಕೆ ನೋಡಿದ್ರು. ಈಗ ಸತ್ಯ ಏನು ಅಂತ ಗೊತ್ತಾದ್ಮೇಲೂ ನೀವು ನಿಮ್ಮ ಮಗನ ಪರ ವಹಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದೀರಾ? ಒಂದು ಹುಡುಗಿಗೆ ತಾಳಿ ಕಟ್ಟಿದ್ದೇನೆ, ಅವಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾನೆ ಅಂತ ಗೊತ್ತಿದ್ದು ನಮ್ಮನೆಗೆ ಬಂದು ಸಂಬಂಧ ಮಾತಾಡೋದಕ್ಕೆ ನಿಮಗ್ ಮನಸ್ಸಾದ್ರೂ ಹೇಗ್ ಬಂತು? ಹೇಗ್ ಬಂದ್ರಿ ನೀವು? ದೊಡ್ಡಮ್ಮ, ಆದ್ಯಾ, ಇಲ್ಲಿ ಒಂದು ಕ್ಷಣ ಕೂಡ ನಿಲ್ಕೊಡ್ದು ನಡಿ. ಆವೇಶ ಪಡಬೇಡಿ ದೊಡ್ಡಮ್ಮ. ದೊಡ್ಡಪ್ಪಂಗೇನೋ ಹೇಳ್ಬೇಡಿ. ಯಾಕೆ ಯಾಕೆ ಹೇಳ್ಬಾರ್ದು? ನಾವು ನೋಡಿದ್ ಸತ್ಯ ತಾನೆ? ನಾವ್ ನೋಡಿದ್ದು ನಿಜ ಆಗದೆ ಇರಬಹುದು. ನಾವ್ ಅನ್ಕೊಂಡ್ ಹಾಗೆ ಶೌರ್ಯ ಯಾವ ತಪ್ಪನ್ನು ಮಾಡ್ದೇನೋ ಇರಬಹುದು. ಅಂದ್ಕೊಂಡ್ ಹಾಗೆ ಅಂದ್ರೆ ಏನೇ ಆದ್ಯ? ಏನ್ ಮಾತಾಡ್ತಿದ್ಯಾ ನೀನು? ಪ್ರತ್ಯಕ್ಷವಾಗಿ ನಮ್ ಕಣ್ಣಾರೆ ನೋಡಿದ್ವಲ್ಲ. ಅವರಮ್ಮ ಮಾತಾಡಿದ ರೀತಿ, ಆ ಹುಡುಗಿ ನಡ್ಕೊಂಡ್ ರೀತಿ, ಅವ್ರ ನಡವಳಿಕೆನ ನೋಡಿದ ಮೇಲೂ ಕೂಡ ಯಾಕೆ ಆದ್ಯ, ಯಾಕೆ ತಡೀತಿದ್ಯಾ ನೀನು? ಅಂತ ನೀಚ ಕೆಲ್ಸಗಳನ್ನ ಮಾಡೋದು ಆ ಅಶ್ಮಿತನ್ಗೆ ಅಭ್ಯಾಸನೇ ದೊಡ್ಡಮ್ಮ. ನಾವ್ ನೋಡಿದ್ದು ಕೂಡ ಆ ಅಶ್ಮಿತನ್ ಕೆಲ್ಸನೇ ಆಗಿರುತ್ತೆ. ಇಲ್ಲ ಆದ್ಯ, ಇದ್ರಲ್ಲಿ ಅಸ್ಮಿತನ್ ಪ್ಲಾನ್ ಏನೂ ಇಲ್ಲ, ಏನೂ ಇಲ್ಲ. ಇದೆಲ್ಲ ಶೌರ್ಯ ಮಾಡ್ತಾ ಇರೋದೆ. ನಮ್ಮ ಆಸ್ತಿ ಮೇಲೆ ಆಸೆ ಅವನಿಗೆ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ. ನಾನು ಹೋಗಿ ಇವ್ರಿಗೆ ಇದನ್ನೆಲ್ಲ ಹೇಳಿ ಮದ್ವೆನ ನಿಲ್ಲಿಸ್ತೀನಿ. ಏನ್ರಿ ದೊಡ್ಡಮ್ಮ? ರೀ, ಸ್ವಲ್ಪ ಬನ್ನಿ. ಏನಮ್ಮ ಅದು ಕಿರ್ಚಾಟ? ಯಾರಲ್ಲಿ? ಅತ್ತಿಗೆ ಅಣ್ಣ. ಪಾಪ ಜೀವನ ಅಂತಿದ್ದಾಳಲ್ಲ. ಇಲ್ಲಾಂದ್ರೆ ತಂಗಿಯಮ್ಮ ಇಷ್ಟ ರಾತ್ರಿ ಯಾಕೆ ಇಷ್ಟೊಂದು ಕೂಗ್ತಾ ಇದ್ಲು? ಜೀವನ ಅಂದ್ರೆ ಯಾರ್ದು? ಇನ್ಯಾವ್ರದು? ನಮ್ ರಾಜಿದು. ಅವಳು ಬದುಕು ಚೆನ್ನಾಗಿರ್ಬೇಕು ಅಂದ್ರೆ ಈ ಮದ್ವೆನ ಈ ಕ್ಷಣನೇ ನಿಲ್ಲಿಸ್ಬಿಡಿ. ಅಯ್ಯೋ, ಮದುವೆ ನಿಲ್ಸಿದ್ರೆ ಅವಳ ಬದುಕು ಹೇಗೆ ಚೆನ್ನಾಗಾಗುತ್ತೆ? ಮದುವೆನ ನಿಲ್ಲಿಸ್ಬೇಕು ಅಂದ್ರೆ ಅರ್ಥ ಏನೋ? ಏನಂದ್ರೆ ಅದು ಅವಳು ಮದ್ವೆ ಮಾಡ್ಕೊಂಡು ಹುಡುಗ ಒಳ್ಳೆಯವನಲ್ಲ.
ಏ ಹಾಗಂತ ಯಾರೋ ಹೇಳಿದ್ರೆ ನಾನು ನಂಬೇಕಾ? ನಾನ್ ಹೇಳ್ತಿದ್ದೀನಿ ತಾನೆ, ನೀವು ನಂಬಿ. ನನ್ನ ಕಣ್ಣಾರೆ ನೋಡ್ದೆ. ಆ ಶೌರ್ಯ ಎಂಥ ನೀಚ. ರಾಜಿ ಜೊತೆ ಮದ್ವೆಗೆ ಒಪ್ಕೊಂಡು ಇನ್ನೊಂದು ಹುಡುಗಿನ ಮನೇಲಿ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾನೆ. ರಾಜು, ಏನೋ ಇದೆಲ್ಲ? ನೀನೇನ್ ಚಿಂತೆ ಪಡ್ಬೇಡಮ್ಮ. ಇದೆಲ್ಲ ಮದುವೆ ನಿಲ್ಸೋದಕ್ಕೆ ಇವ್ರು ಆಡ್ತಾ ಇರೋ ಹೊಸ ನಾಟಕ. ನಾಟಕ ಅನ್ನೋ ಹಾಗಿದ್ರೆ ನನ್ ಜೊತೆ ಬನ್ನಿ ಬನ್ನಿ. ಅಲ್ಲಿ ಇನ್ನೊಂದು ಹುಡುಗಿ ಇರೋದನ್ನ ನೀವೇ ನೋಡಿ. ಹೇ, ಬೇಕಾಗಿಲ್ಲ. ಹುಡುಗಿ ಇದ್ದಾಳೆ ಅನ್ನೋ ಮಾತ್ರಕ್ಕೆ ಶೌರ್ಯನ್ನ ಅನುಮಾನಿಸಬೇಕಾಗಿರೋ ಅವಶ್ಯಕತೆ ಖಂಡಿತ ಇಲ್ಲ. ಶೌರ್ಯನ್ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಶೌರ್ಯನ್ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ಅಪ್ಪ, ಒಂದ್ಸಲ ಅಮ್ಮ ಹೇಳಿದ್ದು. ನೀನೇನು ಚಿಂತೆ ಮಾಡಬೇಡ ರಾಜಿ.